ನಮಸ್ತೆ. ಇಲ್ಲಿ ಬಂದಿರೋರೆಲ್ಲರಿಗೂ, ನನ್ನ ಫ್ರೆಂಡ್ಸ್ ಹಾಗೂ ನನ್ನ ಕಂಪ್ನಿ ಕೊಲೀಗ್ ಹಾಗೂ ನನ್ನ ಸ್ಕೂಲ್ ಮೇಟ್ಸ್ ಎಲ್ಲರಿಗೂ ನಮಸ್ತೆ. ನಾನು ನಿಮ್ಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು. ಯಾಕೆಂದರೆ ನೀವೆಲ್ಲ ಬಂದು ಓಡಾಡಿ ನನಗೆ ಹೆಲ್ಪ್ ಮಾಡಿದ್ದು, ಆಗ ನನ್ನ ಅಕ್ಕ ರಿಸೆಪ್ಷನ್ನ ನೀವೆಲ್ಲ ನಿಂತು ಓಡಾಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಥ್ಯಾಂಕ್ಸ್. ಹಾಗೂ ನಾನೇನು ಹೇಳಕ್ಕೆ ಹೊರಟಿದ್ದೀನಿ ಅಂದರೆ, ನಮ್ಮ ಅಕ್ಕ ಜೊತೆ ಕಳೆದಂಥ ದಿನ ಹಾಗೂ ಡೇಸ್, ನಾನು ಅವಳ ಜೊತೆ ಇದ್ದಿದ್ದ ಸ್ಕೂಲ್ ದಿನ ಮತ್ತು ಅವಳ ಜೊತೆ ಇದ್ದಿದ್ದ ಡೇಸ್ನ ನಾನು ನಿಮ್ಮ ಬಗ್ಗೆ ಶೇರ್ ಮಾಡ್ತೀನಿ. ನಾನು ಅವಳ ಜೊತೆ ಸ್ಕೂಲಲ್ಲಿ ಕಳೆದಂಥ ದಿವಸಗಳು ತುಂಬ ಚೆನ್ನಾಗಿತ್ತು. ನಾನು ಅವಳ ಜೊತೆ ಇದ್ದಿದ್ದ ದಿವಸ ಎಲ್ಲ ನನ್ನ ರೆಕಗ್ನಿಷನ್ಗಿಂತ ಅವಳ ನೇಮಿಂದ ನನ್ನ ಕರೀತಾಯಿದ್ರು. ಹಿಂಗೆ ಅಂದರೆ ನಾನು ತುಂಬ ವೀಕ್ ಸ್ಟೂಡೆಂಟು, ನಾನೇನಂತ ಓದೋ ಸ್ಟೂಡೆಂಟು ಏನಲ್ಲ. ಅವಳು ತುಂಬ ಟಾಪ್ ಸ್ಟೂಡೆಂಟ್. ಅವಳೆಲ್ಲದರಲ್ಲೂ ಫಸ್ಟು, ಸ್ಕೂಲಲ್ಲಿ ಓದೋದ್ರಲ್ಲಿ ಫಸ್ಟು, ಸ್ಪೋರ್ಟ್ಸಲ್ಲಿ ಫಸ್ಟು, ಪ್ರತಿಯೊಂದರಲ್ಲೂ ಫಸ್ಟು. ಈ ಯೂನಿಯನ್ ಡೇ ನಡೆದ್ರು ಅಷ್ಟೇ ಅವಳದೇ ಫಸ್ಟು, ಅವಳೇ ಎಲ್ಲದರಲ್ಲೂ. ಒಂದೆರಡು ಫೋಟೋಸ್ನ ನಿಮಗೆ ತೋರಿಸ್ತೀನಿ ಅವಳು ಯೂನಿಯನ್ ಡೇಲೆಲ್ಲ ಹೆಂಗೆ ಮಾಡಿದ್ಲು. ಹಾಗೂ ನಾನು ಎಲ್ಲದರಲ್ಲೂ ಎಂಥ ಏನೂ ಇಲ್ಲ ಗುರು. ನನ್ನ ಹತ್ರ ಇವತ್ತಿರೋ ಪ್ರೈಸ್ಗಳು ಅಷ್ಟೇ, ನಂದೇನೂ ಇಲ್ಲ, ಎಲ್ಲ ಅವಳಿದ್ದೇನೆ. ಅವಳೇ ಟಾಪ್ ಸ್ಟೂಡೆಂಟು, ನಾನೇನು ಅಷ್ಟಕ್ಕಷ್ಟೇ. ಇನ್ನು ಮತ್ತು ಈ ಸ್ಕೂಲಲ್ಲೂ ಅಷ್ಟೇ, ನನ್ನ ಏನೇ ಕರಿಬೇಕಾದ್ರೂ ಅಷ್ಟೇ, ಭೂಮಿಕಾ ತಮ್ಮ ಮತ್ತು ಭೂಮಿಕಾ ತಮ್ಮನ ಕರೀರಿ, ಅವಳದೇ ಬ್ರ್ಯಾಂಡ್. ಅವಳು ಇರೋಷ್ಟು ದಿನನೂ ಅವಳದೇ ಬ್ರ್ಯಾಂಡು, ಅವಳೇ ಎಲ್ಲ, ಏನೂ ಮಾತಾಡೋಂಗಿಲ್ಲ ನಾವು. ಚೆನ್ನಾಗಿತ್ತು ಅವಳ ಜೊತೆ ಕಳೆದಂಥ ದಿವಸಗಳು. ಮತ್ತು ಅವಳು ನನ್ನ ಪ್ರೊಟೆಕ್ಟಿವ್ ಆಗಿ ಕಾಯ್ತಾ ಇದ್ದಿದ್ದು ಅಲ್ಲಿ. ಮತ್ತು ಏನೇ ಆಗಿರಲಿ ಅವಳೇ ನಿಂತು ಓಡಾಡೋವಳು. ನನ್ನ ಅಕ್ಕನೋದಕ್ಕಿಂತ ಅವಳು ನನ್ನ ಒಂದು ಫ್ರೆಂಡ್ ಅಂತ ಹೇಳ್ಬೋದು. ಚೆನ್ನಾಗಿತ್ತು. ಅದಾದಮೇಲೆ ಅವಳ ಪಾಡಿಗೆ ಅವಳು ಕಾಲೇಜ್ಗೆ ಹೋದಾಗ ಅಷ್ಟೇನು ಇದಿರಲಿಲ್ಲ, ಕನೆಕ್ಟ್ ಇರಲಿಲ್ಲ. ಚೆನ್ನಾಗಿದ್ವಿ, ಹೋಗೋದು ಬರೋದು ಕಾಲೇಜಿಗೆ. ಅವಳ ಪಾಡಿಗೆ ಅವಳು, ನನ್ನ ಪಾಡಿಗೆ ನಾನು ಕಾಲೇಜ್ ಹೋಗೋದು. ಕಾಲೇಜ್ ಆಯಿತು. ಕಾಲೇಜ್ ಆದಮೇಲೆ ನಾವು ಕಾಲೇಜಲ್ಲೂ ಹೊಡೆದಾಡಿದ್ದೀವಿ. ನಾವು ಹೊಡೆದಾಡದೇ ಇರೋ ದಿನವೇ ಇಲ್ಲ. ನಮ್ಮ ಅಮ್ಮನ ಹೊಡೆದಾಡಿ ಸಮಾಧಾನ ಡೈಲಿ ಮಾಡಬೇಕು. ನಾವಿಬ್ಬರು ಒಂದಾದ್ವಿ ಹೊಡೆದಾಡಿದ್ವಿ ಅಂತಲೇ ಅರ್ಥ ಅಲ್ಲಿಗೆ. ಚೆನ್ನಾಗಿತ್ತು. ಹೊಡೆದ ಕಳೆದ ಡೇಸ್ ಸೂಪರಾಗಿತ್ತು. ಅದಾದಮೇಲೆ ಅವಳು ಕಂಪ್ನಿಗೆ ಹೋದ್ಲು. ತುಂಬ ಸ್ಟ್ರಗಲ್ ಪಟ್ಲು. ನೈಟ್ ಶಿಫ್ಟು, ಹುಷಾರಿರಲಿಲ್ಲ ಅವಳಿಗೆ, ಒದ್ದಾಡಿದ್ದು ಅದು ಇದು. ಅವಳು ಮುಂದೆ ನಾನು ಸ್ಟ್ರಗಲ್ ಏನೂ ಅಲ್ಲ. ಅವಳು ನಮ್ಮಮ್ಮನೇ ಹೇಳೋರು, ನೀನು ಗಂಡು ಮಗ ಆಗೋದಕ್ಕಿಂತ ಅವಳು ಗಂಡು ಮಗು ಆಗಿದ್ದರೆ ನಮಗೆ ಚೆನ್ನಾಗಿರ್ತಿತ್ತು ಅಂತ. ಇದು ಎಲ್ಲರ ಮನೆಯಲ್ಲೂ ಕಾಮನ್. ಒಂದು ಗಂಡು ಮಗು ಇದ್ದ ಅಂದರೆ ಅದನ್ನು ಹೇಳೋದು ಕಾಮನ್. ಚೆನ್ನಾಗಿತ್ತು. ಮತ್ತು ಅವಳ ಜೊತೆ ಇನ್ನೂ ತುಂಬ ದಿನಗಳನ್ನ ನಾನು ಕಳೆದಿದ್ದೆ. ಮತ್ತು ಅವಳ ಜೊತೆ ನನಗೇನೇ ಕಷ್ಟ ಇದ್ರು ನಾನು ಅವಳ ಹತ್ರ ಶೇರ್ ಮಾಡ್ತಿದ್ದೆ. ಮತ್ತು ನನಗೇನೇ ಫಸ್ಟು ಮಾಡ್ಬೇಕಾದ್ರೂ ನಾನು ಅವಳ ಹತ್ರ ಹೇಳೇ ಸ್ಟಾರ್ಟ್ ಮಾಡ್ತಾಯಿದ್ದು. ಫಸ್ಟು ನಾನು ಹಿಂಗೆ ರೀಲ್ಸ್ ಮಾಡ್ತಾಯಿದ್ದೀನಿ ನಾನು ನಡೆಯುತ್ತೋ ಇಲ್ವೋ ಅಂತ ಒಂದು ಸರಿ ನನ್ನ ಮಾತು ಕೇಳಿದಾಗ, ನೀನು ಹಾಕು, ನಾವು ನೋಡ್ಕೊಳ್ಳೋಣ ಏನಾಗುತ್ತೋ ಅದು ಅಂಥೇಳಿ ಸಪೋರ್ಟ್ ಮಾಡಿ. ನಾನು ಫಸ್ಟ್ ರೀಲು ಅಷ್ಟೇ ಚೆನ್ನಾಗಿ ಓಡ್ತು. ನನಗೆ ಅಷ್ಟು ಅವಾಗೆಲ್ಲ ನಂಬಿಕೆ ಇರಲ್ಲ, ನಾನು ಇದೆಲ್ಲ ಮಾಡ್ತೀನ ಏನು ಎತ್ತ ಅಂತ. ಚೆನ್ನಾಗಿತ್ತು. ನಮ್ಮ ಅಕ್ಕ ಸಿಕ್ಕಿರೋ ಪಾರ್ಟ್ನರು ಅಷ್ಟೇ, ಗುಡ್ ಪಾರ್ಟ್ನರ್. ನಾನು ಅವ್ರನ್ನ ಇಲ್ಲಿ ತನಕ ಭಾವ ಅಂತ ಕರೆದಿಲ್ಲ, ಅವ್ರನ್ನ ಕರಿತಿದ್ದೆ ಬ್ರೋ ಅಂತ. ಮೊನ್ನೆ ಅವ್ರ ಬರ್ಡೇಗೆ ವಿಶ್ ಮಾಡಿದಾಗಲೂ ನಾನು ಬ್ರೋ ಅಂತ ಹಾಕ್ಬಿಟ್ಟಿದ್ದೆ. ಅಲ್ಲಿ ನನ್ನ ಫ್ರೆಂಡ್ಸ್ ಎಲ್ಲ ನನಗೆ ಬೈದರು, ಬ್ರೋ ಅಲ್ಲ ಕಣೋ ಭಾವ ಅಂತ ಕರಿಬೇಕು. ಸಾರಿ ಬ್ರೋ, ನಾನು ಈಗಲೂ ಬ್ರೋ ಅಂತ ಕರಿತೀನಿ, ಸಾರಿ ಬ್ರೋ ಕರಿಬಾರ್ದು. ಸಾರಿ ಭಾವ, ನಾನಲ್ಲಿ ನಿಮ್ಮನ್ನ ಬ್ರೋ ಅಂತ ಕರೆದಿದ್ದಕ್ಕೆ. ಏನೋ ನಮ್ಮ ಅಕ್ಕ ತುಂಬ ಕಷ್ಟ ಬಿದ್ದವಳೆ. ಇನ್ನು ಮುಂದೆ ಅವಳಿಗೆ ಕಷ್ಟ ಕೊಡಬೇಡಿ, ಅವಳನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಅವಳಿಗೆಲ್ಲೂ ನೋವಾಗಬಾರ್ದು. ಅವಳು ನಮ್ಮ ಮನೇಲಿ ಹೆಂಗಿದ್ಲು ಹಂಗೆ ನಿಮ್ಮ ಮನೇಲೂ ಇರಲಿ. ಅವಳು ನಿಮ್ಮ ಮನೇನೂ ಖುಷಿಯಾಗಿರ್ತಾಳೆ. ಅವಳು ಒಂಥರ ಲಕ್ಷ್ಮಿ ಇದ್ದಂಗೆ. ಯಾವತ್ತೂ ಎಲ್ಲೂ ಅವಳನ್ನ ನಾನು ಕೆಳಗಡೆ ನೋಡಿಲ್ಲ. ಅವಳು ಹುಟ್ಟಾಗಲೇ ನಮ್ಮ ಅಪ್ಪ ತುಂಬ ಮೇಲೆ ಬಂದಿದ್ದು. ಕಷ್ಟಗಳನ್ನ ಎಲ್ಲ ಸರಿಯಾಗಿದೆ ಅವಳು ಹುಟ್ಟಿದಾಗ. ನನ್ನಿಂದ ಬರೀ ಲಾಸೆ. ಒಂದು ಆಕ್ಸಿಡೆಂಟು, ಇಲ್ಲೇನಾದ್ರು ಒಂದು ಮಾಡೋದು, ಇಲ್ಲ ಅಲ್ಲೇನೋ ಒಂದು ಇದು ಹಾಳು ಮಾಡೋದು, ಬರೀ ಹಿಂಸೆನೇ. ನನ್ನ ಮೇಲೆ ಡಬಲ್ ಖರ್ಚು. ಅವಳು ತುಂಬ ಎಲ್ಲೂ ಖರ್ಚು ಮಾಡಲ್ಲ, ಸಿಂಪಲ್ ನಾರ್ಮಲ್. ಆದರೆ ನಾನು ಅವಳು ಆಪೋಸಿಟ್ಟು. ಅವಳು ಖರ್ಚು ಮಾಡೋ ಜಾಗದಲ್ಲಿ ನಾನು ಜಾಸ್ತಿ ಖರ್ಚು ಮಾಡ್ತೀನಿ, ಉಡಾಯಿಸ್ಬಿಡ್ತೀನಿ ದುಡ್ಡನ್ನ. ಎಲ್ಲೂ ಸೇವ್ ಮಾಡಲ್ಲ, ಏನಿಲ್ಲ. ಚೆನ್ನಾಗಿದ್ಲು, ಮುಂದೆನೂ ಚೆನ್ನಾಗಿರ್ತಾಳೆ. ಚೆನ್ನಾಗಿ ನೋಡ್ಕೊಳ್ಳಿ, ಚೆನ್ನಾಗಿ ನೋಡ್ಕೊತೀರ ಅಂತ ನನಗೆ ನಂಬಿಕೆ ಇದೆ. ಎಲ್ಲೂ ಕೈ ಬಿಡಬೇಡಿ. ಇಬ್ಬರು ಗುಡ್ ಪಾರ್ಟ್ನರ್ ಆಗಿ, ಒಂದು ಮಾದರಿಯಾಗಿ ಎಲ್ಲರನ್ನೂ ತೋರಿಸಿ ನೀವು ಹೆಂಗೆ ಅಂತ. ನಿಮ್ಮಲ್ಲಿ ನಂಗೆ ತುಂಬ ನಂಬಿಕೆ ಇದೆ. ನಮ್ಮ ಅಕ್ಕನ ನೀವು ಚೆನ್ನಾಗಿ ನೋಡ್ಕೊತೀರ ಅಂತ. ಆಲ್ ದ ಬೆಸ್ಟ್ ನಿಮ್ಮಿಬ್ರಿಗೂ. ಹ್ಯಾಪಿ ಮ್ಯಾರಿಡ್ ಲೈಫ್.